ರವಿವರ್ಮನ ಆಸ್ತಿಯ ವ್ಯಾಮೋಹ ಮಾರ್ಜಾಲದಂತೆ ಕಾದು ಕುಳಿತಿರುವ ಆ ಸಮಯ ಒದಗಿ ಬರುವಂತೆ ಕಾಣಿಸುವುದಿಲ್ಲ. ಆ ಹುಡುಗಿಯನ್ನು ಮದುವೆ ಆಗಿ ಅವಳ ಸಂತಾನ ಬಳಿ ಚಿಗುರಿ ನನ್ನ ಮೇಲೆ ಹೆಗರಿ ಬೀಳುವುದು ಗ್ಯಾರಂಟಿ. ಚಿಗುರುವ ಬಳ್ಳಿಯನ್ನು ಚೂಟಿ ಚೆಲುವಿನ ದಾರ ಮೂಡಿಸುವೆ ರವಿವರ್ಮನ ಪ್ರೇಯಸಿಯ ಮೇಲೆ. ನೀನು ನನ್ನ ಹಳ್ಳಿಯನ್ನು ಕೈ ಹಿಡಿದು ಸಪ್ತ ಬದಿ ತುಳಿಯಬೇಕೆನ್ನುವ ಆಸೆ ನಿನ್ನ ಜೀವನದಲ್ಲಿ ನಿರಾಸೆಯಾಗುವುದು ಖಂಡಿತ. ಮಾಮ, ನೀವು ಇಲ್ಲಿ ನಿಂತಿರುವಿರಾ? ನಾನು ಅರ್ಜೆಂಟಾಗಿ ಕಾಶ್ಮೀರಕ್ಕೆ ಹೋಗಬೇಕು. ಅದಕ್ಕಾಗಿ ನಮ್ಗೆ ಸ್ವಲ್ಪ ಖರ್ಚಿಗೆ ಹಣ ಬೇಕಾಗಿದೆ. ಈ ಚೆಕ್ಕಿಗೆ ಒಂದು ಸಹಿ ಹಾಕಿ. ರವಿ, ನಾನು ನಿನಗೆ ಮೊದಲೇ ಹೇಳಿದೆ, ಈ ಹಣವನ್ನು ನನ್ನ ಹೆಸರಲ್ಲಿ ಇಡುವುದು ಬೇಡ ಅಂತ. ಈಗೇನಾಗಿದೆ ಮಾಮ? ನೀನೇನು ಬೇರೆಯವನ? ಇದಕ್ಕೊಂದು ಸಹಿ ಹಾಕು. ಆಯ್ತು. ಮಾಮ, ನಾನು ಅಲ್ಲಿಂದ ಬರುವುದು ಒಂದು ವಾರ ಲೇಟ್ ಆಗಬಹುದು. ಆಯ್ತು ಮಾಮ, ನಾನು ಸ್ವಲ್ಪ ಹೋಗಿ ಬರ್ತೇನೆ. ಬರುವುದು ಒಂದು ವಾರ ತಡ. ರವಿವರ್ಮ, ನೀನು ಪ್ರೀತಿ ಪ್ರೇಮ ಅಂತ ಅಲ್ಲಿ ಕನಸು ಕಾಣುತ್ತಿರುವಾಗ ನೀನು ಬರುವುದರೊಳಗೆ ಕಾಯ್ದು ಕುಳಿತಿನ ಹತ್ತಿನ ಬಾಗಿ ನಿನ್ನ ಪಾರಿವಾಳ ಜೀವಂತ ಬಲಿ ಹಾಕುವುದು ಬೇಕಾ? तेरा मजनू तेरा दिल से बहुत दूर गया. ಚೇರ್ಮನ್ ರೀ, ದಾರಿಯಲ್ಲಿ ಒಬ್ಬರೇ ಸಂತೋಷದಿಂದ ನಗೆ ಬಂದಂತೆ ಕಾರಣದಿಂದ ನಗಲು ನನಗೆ ಹುಚ್ಚುಡಿದಿಲ್ಲ ಸಮ್ಮಾದ್ರಿ. ಮನುಷ್ಯ ನಗೋದು ಸಂತೋಷ ಹೆಚ್ಚಾದಾಗ ಮಾತ್ರ. ಆ ನಗುವಿನಲ್ಲಿ ಆ ಹುಡುಗಿಯ ಆ ಬಂಗಲೆಯಲ್ಲಿ ವಾಸ ಮಾಡಬೇಕು ಅಥವಾ ಅದನ್ನು ನನ್ನ ಮನಸ್ಸಿಗೆ ಬಂದಂತೆ ಬ್ಲಾಸ್ಟ್ ಮಾಡಿ ಚಿಂದಿ ಉಡಾಯಿಸಲು ಅಂತ ವಿಚಾರಿಸುತ್ತಿದೆ. ನಿಮ್ಮ ಮಾತು ನನಗೆ ಅರ್ಥವಾಗಿಲ್ಲ. ಚೇರ್ಮನ್ ರೇ, ವಿಷಯ ಏನು ಅಂತ ತಿಳಿಸಿ ಹೇಳಿ. ಹಿಂದೆ ನಿನಗೊಮ್ಮೆ ತಿಳಿಸಿ ಹೇಳಿದ್ದೆ ಆ ರವಿವರ್ಮನ ಪ್ರೇಯಸಿಯ ಬಗ್ಗೆ. ರವಿವರ್ಮ ಹಿಂದಿನಿಂದ ಒಂದು ವಾರ ಊರಿಗೆ ಬರುವುದಿಲ್ಲ. ಅವನು ಬರುವುದರೊಳಗಾಗಿ ಆ ಹುಡುಗಿಯ ಭವಿಷ್ಯವನ್ನೇ ಬದಲಾಯಿಸಬೇಕು. ನಾಳೆ ನೀನು ಅವಳನ್ನು ನೇರವಾಗಿ ನನ್ನ ಫಾರ್ಮ್ ಹೌಸ್ಗೆ ಕರೆದುಕೊಂಡು ಬರಬೇಕು. ಕರೆದುಕೊಂಡು ಬರುವ ಜವಾಬ್ದಾರಿ ನನ್ನದು. ಅಪ್ಪಿ ತಪ್ಪಿ ಅವಳ ಚೀಲಕ್ಕೆ ಏನಾದರೂ ತೊಂದರೆ ಚೇರ್ಮನ್ ರೇ, ನಿಮ್ಮ ಪಂಚಾಯತಿಯ ಸೀಟು ಸುಡುಗಾಡಿನಲ್ಲಿ ಸುಟ್ಟು ಬೂದಿಯಾಗುತ್ತದೆ. ಅವಳ ಶೀಲ ತೆಗೆದುಕೊಂಡು ನಾನೇನು ಮಾಡಲಿ? ನಿಂತ ನೀರಲ್ಲಿ ಹೇಗೆ ಈಜಬೇಕು ಅಥವಾ ಹರಿಯೋ ನೀರಲ್ಲಿ ಹೇಗೆ ಈಜಬೇಕೆನ್ನುವುದು ನಾನು ನಿನ್ನಿಂದ ಕಲಿಯಬೇಕಾಗಿಲ್ಲ. ಅವಳಿಗೆ ಬುದ್ಧಿವಾದ ಹೇಳಿ ಅವರಿಬ್ಬರನ್ನು ಬೇರೆ ಮಾಡುವುದೇ ನನ್ನ ಉದ್ದೇಶ. ಬಾ, ದಾರಿಯಲ್ಲಿ ಮಾತಾಡ್ತಾ ಹೋಗೋಣ.